ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತನುವು ನಿನ್ನದು ಮನವು ನಿನ್ನದು ಭಾಗ 38. ದಿಯಾಳ ಕೈಗಳು ಅವನನ್ನು ಬಿಗಿದು ಅಪ್ಪಿದವು. ಇಶಾನ್ ಪ್ರೀತಿಯಿಂದ ಅವಳ ತಲೆ ನೇವರಿಸಿದ. ಯು ಆರ್ ಸೋ ಸ್ವೀಟ್. ಒಂದಿನ ಕೂಡ ನಿನ್ನಿಂದ ದೂರ ಇರೋಕ್ಕಾಗಲ್ಲ. ನನಗೂ ಅಷ್ಟೇ. ಸೋಲೋದ್ರಲ್ಲಿ ಇಷ್ಟೊಂದು ಖುಷಿ ಇದೆ ಅಂತ ಗೊತ್ತೇ ಇರಲಿಲ್ಲ, ಹೇಳಿದಳು ದಿಯಾ. ನಿಂಗೆ ಸೋಲೋದ್ರಲ್ಲಿ ತೃಪ್ತಿ ಪಡುವವನು ನಾನು. ಇಶಾನ್ ಮುಖದಲ್ಲಿ ಸಂತೃಪ್ತಿಯ ನಗು ಕಾಣಿಸಿತು. ದಿಯಾ ಇಶಾನ್ಗೆ ಸೋತು ಶರಣಾಗಿ ಬಿಟ್ಟಿದ್ದಳು. ಹಿಂದಿನ ಸಂಚಿಕೆಯಿಂದ ಇಶಾನ್ ವೈದ್ಯರ ಬಾಯಿಂದಲೇ ಅದಕ್ಕೆ ಪುಷ್ಟಿ ನೀಡುವಂತಹ ಮಾತುಗಳನ್ನು ಕೇಳಿಸಿಕೊಂಡಿದ್ದನಲ್ಲ. ದಿಶಾ ಏನಾದರೂ ಹೋಗಿದ್ದಾಳಾ ಎಂಬ ಸಂಶಯವೂ ಬಂದಿತ್ತು. ಆದರೆ ಅಂದು ಬೆಳಗ್ಗೆ ನಿಹಾಲ್ ತಾವು ದುಬೈಗೆ ಹೋಗುತ್ತಿದ್ದೇವೆ ಎಂದು ತಿಳಿಸಿದ್ದರಿಂದ ಅವನ ಸಂಶಯ ದಿಯಾಳ ಮೇಲೆಯೇ ಇತ್ತು. ಮುಂದುವರಿದ ಭಾಗ. ಇಶಾನ್ ಅವಳನ್ನು ಬೆಡ್ ಮೇಲೆ ಮಲಗಿಸಿದ ಬಳಿಕ ಮೊದಲು ಮಾಡಿದ ಕೆಲಸವೆಂದರೆ AC ಆಫ್ ಮಾಡಿದ. ಬ್ಲ್ಯಾಂಕೆಟ್ ಹೊದಿಸಿ ತಣ್ಣಗೆ ಕೊರೆಯುತ್ತಿದ್ದ ಅವಳ ಕೈ ಕಾಲುಗಳನ್ನು ತನ್ನ ಕೈಗಳಿಂದಲೇ ತಿಕ್ಕಿ ತಿಕ್ಕಿ ಮಸಾಜ್ ಮಾಡತೊಡಗಿದ. ನಿಧಾನವಾಗಿ ಅವಳ ಚಳಿ ಕಡಿಮೆಯಾಗತೊಡಗಿತು. ಅವನು ತನ್ನ ಮೈ ಬಿಸಿ ಅವಳಿಗೆ ಕೊಟ್ಟಿದ್ದರಿಂದಾಗಿ ಅವಳ ಮೈ ನಡುಗುವುದು ಕಡಿಮೆಯಾಗತೊಡಗಿತು. ಅತ್ತ ಡಾಕ್ಟರ್ ಆಂಟಿ ಹೇಳಿದ್ದಕ್ಕೂ ಪತ್ನಿ ಹೇಳುವುದಕ್ಕೂ ಒಂದಕ್ಕೊಂದು ತಾಳೆ ಆಗುತ್ತಿಲ್ಲ. ಇಶಾನ್ ಯೋಚಿಸುತ್ತಿದ್ದ. ದಿಯಾ ಅಷ್ಟು ಸ್ಪಷ್ಟವಾಗಿ ಯಾರೋ ಇಲ್ಲದ್ದೆಲ್ಲ ಇಶಾನ್ನ ಕಿವಿಯಲ್ಲಿ ಊದಿ ತನ್ನ ಬಗ್ಗೆ ಅವನು ತಪ್ಪು ತಿಳಿದುಕೊಳ್ಳುವಂತೆ ಮಾಡಿದ್ದಾರೆ ಎಂದು ಹೇಳುತ್ತಿದ್ದಾಳಲ್ಲ. ನಿನ್ನ ತಲೆಗೆ ಇಲ್ಲದ್ದನ್ನೆಲ್ಲ ತುಂಬಿದವರು ಯಾರು ಎಂದು ಕೇಳಿದಾಗ ಇಶಾನ್ ಯೋಚಿಸತೊಡಗಿದ. ಮತ್ತೆ ನಿಧಾನವಾಗಿ, ಅದು ಆವತ್ತು ಪೂಜೆ ಇಟ್ಕೊಂಡಿದ್ದಿರಲ್ಲ, ಆ ದಿನ ನೀನು ಮೆಡಿಕಲ್ ಶಾಪಿಂದ ತಂದ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋ ಕಿಟ್ ನೋಡಿದ್ನಲ್ಲ, ಮತ್ತೆ ಅದು ಯಾಕೆ ತಂದೆ? ಅದನ್ನು ನೀನು ನಿಂಗೋಸ್ಕರ ತಂದಿದ್ದಲ್ವಾ? ಇಶಾನ್ ಈಗ ಆಯೋಮಯ ಸ್ಥಿತಿಯಲ್ಲಿದ್ದ ಪತ್ನಿಯನ್ನು ಪ್ರಶ್ನಿಸಿದ. ಅಲ್ಲ, ಅದು ನಂಗೋಸ್ಕರ ತಗೊಂಡಿದ್ದಲ್ಲ, ಬೇರೆ ಯಾರೋ ನನ್ನ ಹತ್ರ ತಗೊಂಡು ಬರೋಕೆ ಹೇಳಿದ್ರು, ಅದಕ್ಕಾಗಿ ಪರ್ಚೇಸ್ ಮಾಡಿದೆ. ದಿಯಾ ಅವನಿಗುತ್ತರಿಸಿದಳು. ಆವತ್ತೇ ನಿಂಗೆ ಅದು ನಂಗೋಸ್ಕರ ತಂದಿದ್ದಲ್ಲ ಅಂತ ಹೇಳಿದರೆ ಏನಾಗ್ತಿತ್ತು? ಮತ್ತೆ ಮೊನ್ನೆ ನೀನು ಡಾಕ್ಟರ್ ಹತ್ತಿರ ಹೋಗಿದ್ದು ನಾನು ಊಟಕ್ಕೆ ಹೊರಟಿದ್ದಾಗ ನಮ್ಮ ಕಾರ್ ಹಾಸ್ಪಿಟಲ್ ಎದುರು ನೋಡಿದ್ದೆ. ಡ್ರೈವರ್ ನಿನ್ನ ಕರ್ಕೊಂಡು ಹೋಗಿದ್ದಾಗಿ ಹೇಳಿದ್ದ. ಮಾತ್ರ ಅಲ್ಲ, ನೀನು ಹೋಗಿದ್ದ ಆ ಗೈನಿಕಾಲಜಿಸ್ಟ್ ನಮ್ಮ ರಿಲೇಟಿವ್. ನಿನ್ನೆ ಅವರೇ ನನ್ನ ಹತ್ರ ಈ ವಿಷಯ ಎಲ್ಲ ಹೇಳಿದ್ದು. ಅವರು ಹೇಳಿದ ವಿಷಯಗಳನ್ನೆಲ್ಲ ಹೇಳಿದಾಗ ದಂಗಾಗಿ ಬಿಟ್ಟಿದ್ದಳು ದಿಯಾ. ಇಶು, ನೀನು ಒಂದು ಮಾತು ಹೇಳೋದು ಕೇಳಿದ್ಯಾ? ಕಣ್ಣಾರೆ ಕಂಡ್ರು ಪರಾಮರಿಸಿ ನೋಡಬೇಕು ಅಂತ. ಬಹುಶಃ ಅದು ನಿನ್ನಂಥವರಿಗೆ ಹೇಳಿ ಮಾಡಿಸಿರೋದು ಅನಿಸುತ್ತೆ. ನನ್ನ ಹತ್ರ ಯಾರು ತರಿಸಿದ್ರೋ ಅವರು ನನ್ನ ಹತ್ರ ಯಾರಿಗೂ ಹೇಳಬಾರ್ದು ಅಂತ ಮಾತು ತಗೊಂಡಿದ್ರು. ನಾನು ಲಾಕ್ ಆಗಿಬಿಟ್ಟಿದ್ದೆ, ಸೊ ನಿಂಗೆ ಹೇಳೋಕ್ಕಾಗಲಿಲ್ಲ. ಸಾರಿ ಇಶು. ಅವನ ಬಳಿ ಕ್ಷಮೆಯಾಚಿಸಿದಳು ದಿಯಾ. ಓ, ಅದಾ ವಿಷಯ. ಈಗ ಅವನಿಗೆ ಅರ್ಥವಾಗತೊಡಗಿತು. ಸತ್ಯಾಸತ್ಯತೆಯನ್ನು ತಿಳಿಯದೆ ನೀನು ನನ್ನ ಹತ್ರ ತುಂಬ ಒರಟಾಗಿ ಬಿಹೇವ್ ಮಾಡಿಬಿಟ್ಟಿಯಲ್ಲ, ಅದರಿಂದಾಗಿ ನನಗೆಷ್ಟು ನೋವಾಯಿತು ಅಂತ ಗೊತ್ತಾ ನಿಂಗೆ? ನಾನು ಹಾಸ್ಪಿಟಲ್ಗೆ ಹೋಗಿದ್ದು ಸತ್ಯ, ಆದರೆ ಡಾಕ್ಟರ್ನ ಮೀಟ್ ಮಾಡಿರಲಿಲ್ಲ. ದಿಶಾ ಈಗಲೂ ಬೆಂಗಳೂರಲ್ಲಿ ಇದ್ದಾಳೆ. ನಿಹಾಲ್ ಮಾತ್ರ ದುಬೈಗೆ ಹೋಗಿರೋದು. ಬೇಕಾದರೆ ನೀನು ಇವತ್ತೇ ಹೋಗಿ ಚೆಕ್ ಮಾಡಬಹುದು. ದಿಶಾ MTP ಮಾಡಿಸ್ಕೊಳ್ಳೋ ಉದ್ದೇಶದಿಂದ ಡಾಕ್ಟರ್ನ ಮೀಟ್ ಮಾಡೋಕೆ ಹೋಗಿದ್ದು ಅಂತ ನನಗೆ ಈಗ ನೀನು ಹೇಳಿದಾಗಲೇ ಗೊತ್ತಾಗಿರೋದು. ಅದುವರೆಗೂ ಗೊತ್ತಿರಲಿಲ್ಲ. ನಾನು ನಿಮ್ಮ ಡಾಕ್ಟರ್ ಆಂಟಿನ ಮೀಟ್ ಮಾಡಿರಲಿಲ್ಲ, ಹೊರಗೆ ಕುಳಿತಿದ್ದೆ. ಮತ್ತು ದಿಶಾ ಯಾರಿಗೂ ಈ ವಿಚಾರವನ್ನು ಹೇಳಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡಿದ್ಲು. ಆ ಕಾರಣಕ್ಕಾಗಿಯೇ ನಾನು ಎಲ್ಲ ವಿಷಯವನ್ನು ನಿನ್ನಿಂದ ಮುಚ್ಚಿಟ್ಟಿದ್ದು. ನೀನು ಆವತ್ತೇ ಆ ಕಿಟ್ ಯಾಕಾಗಿ ತಂದಿರೋದು ಅಂತ ನನ್ನ ಹತ್ರ ಕೇಳಿದರೆ ಅಂದು ನಂಗಲ್ಲ ಅಂತ ಹೇಳೋಣ ಅಂತಿದ್ದೆ. ಆದರೆ ನೀನು ಆವತ್ತು ನನ್ನ ಮೇಲೆ ಸಂಶಯ ಪಟ್ಟಿರಲಿಲ್ಲ, ಏನೂ ಕೇಳಿರಲಿಲ್ವಲ್ಲ. ಆದ್ದರಿಂದ ನಾನು ನಿನ್ನ ಹತ್ರ ಏನು ಹೇಳೋಕೆ ಬಂದಿಲ್ಲ. ಇನ್ನೊಂದು ವಿಷಯ ಇಶು, ನಾನು ಟೆಸ್ಟ್ ಮಾಡಿಸ್ಕೊಳ್ಳೋಕೆ ರೆಡಿ ಇದ್ದೀನಿ. ನಿಂಗೆ ಒಂದು ವೇಳೆ ನನ್ನ ಮೇಲೆ ಡೌಟ್ ಇದ್ದರೆ ಈಗಲೇ ಬೇಕಾದರೂ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಳ್ಳೋಕೆ ನಾನು ರೆಡಿ ಇದ್ದೀನಿ ಎಂದು ಹೇಳಿದಾಗ ಇಶಾನ್ಗೆ ತನ್ನ ತಪ್ಪಿನ ಅರಿವಾಗಿತ್ತಲ್ಲ. ಅವನು, ಸಾರಿ ದಿಯಾ, ನಿನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ. ನನಗೂ ಮಕ್ಕಳು ಅಂದರೆ ತುಂಬ ಇಷ್ಟ. ನನಗೆ ಮಾತ್ರ ಅಲ್ಲ, ಈ ಮನೆಯಲ್ಲಿ ಎಲ್ರಿಗೂ. ಕಾರಣ ನಿಂಗೆ ಗೊತ್ತಿದೆಯಲ್ಲ. ಅವನಿಗೆ ಈಗ ದಿಯಾಳ ಮಾತಿನ ಮೇಲೆ ನಂಬಿಕೆ ಇತ್ತು. ಟೆಸ್ಟ್ ಮಾಡಿಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ಪರವಾಗಿಲ್ಲ ಇಶು, ಪರಿಸ್ಥಿತಿ ಹಾಗೆ ಇತ್ತಲ್ಲ. ದಿಶಾ ಅದು ಹೇಗೆ ನನ್ನನ್ನು ಯಾಮಾರಿಸಿಬಿಟ್ಲು. ಅಲ್ಲಿ ಡಾಕ್ಟರ್ ಅವಳ ಹತ್ತಿರ ಆ ರೀತಿ ಪ್ರಶ್ನೆ ಕೇಳಿದಾಗ ಅವಳಿಗೆ ನಾನು ದಿಯಾ ಅಲ್ಲ, ನಾವಿಬ್ಬರು ನೋಡೋಕೆ ಒಂದೇ ಹಾಗಿದ್ದೀವಿ, ಟ್ವಿನ್ ಸಿಸ್ಟರ್ಸ್ ಅಂತ ಹೇಳಿದರೆ ಡಾಕ್ಟರ್ ಆಂಟಿನೂ ಅರ್ಥ ಮಾಡ್ಕೋತಾ ಇದ್ರು. ಇದೇ ಕಾರಣಕ್ಕೆ ಅವಳು ಅವರ ಬಳಿ ಮತ್ತೆ ಹೋಗದೆ ಬೇರೆಲ್ಲೋ ಹೋಗಿದ್ದಾಳೆ ಅನಿಸುತ್ತೆ. ಆಮೇಲೆ ಅವಳು ನನ್ನ ಕಾಂಟ್ಯಾಕ್ಟ್ ಮಾಡಿ ಏನೂ ಹೇಳಿಲ್ಲ. ಈಗಾಗಲೇ MTP ಮಾಡಿಸಿಕೊಂಡ್ಲ, ಗೊತ್ತಿಲ್ಲ ಎಂತಹ ಕೆಲಸ ಆಗೋಯ್ತು ಎಂದು ಅಲವತ್ತುಕೊಂಡಾಗ ಅವಳ ಮುಖ ಮ್ಲಾನವದನವಾಗಿತ್ತು. ಮುಖ ಬಾಡಿತು, ಕಣ್ಣುಗಳು ತಗ್ಗಿದವು, ಅವಳ ಕಣ್ಣುಗಳು ತುಂಬಿ ಹರಿದವು. ಇಶಾನ್ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸಿದ. ಬಳಿಕ ಅದೇ ಬ್ಲ್ಯಾಂಕೆಟ್ನೊಳಗೆ ತಾನು ಸೇರಿಕೊಂಡು ಅವಳನ್ನು ಬಿಗಿದಪ್ಪಿ ಹಿಡಿದುಕೊಂಡ. ದಿಯಾಳ ಕೈಗಳು ಅವನನ್ನು ಬಿಗಿದು ಅಪ್ಪಿ ಹಿಡಿದುಕೊಂಡವು. ದಿಯಾ ಇಶಾನ್ನನ್ನು ಅದೆಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳೆಂದರೆ ಇನ್ನಾರು ತಮ್ಮಿಬ್ಬರ ಮಧ್ಯೆ ಬರಬಾರದು, ತಮ್ಮಿಬ್ಬರನ್ನು ದೂರ ಮಾಡಬಾರದು ಎಂಬಷ್ಟು ಬಿಗಿಯಾಗಿ ಅಪ್ಪಿಕೊಂಡಿದ್ದಳು.
ದಿಯಾ ಡಾರ್ಲಿಂಗ್, ನಿನಗೂ ನನ್ನ ಬಿಟ್ಟಿರೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ನನಗೆ ಈಗ ಅರ್ಥ ಆಯಿತು. ಈ ಕೆಲಸವನ್ನು ಆಗಲೇ ಮಾಡಿದರೆ ನಿನ್ನ ಈ ಪ್ರೀತಿಗೆ ನಾನು ಕರಗಿ ಹೋಗ್ತಾ ಇದ್ದೆ. ನನ್ನ ಮುನಿಸೆಲ್ಲ ಗುಡ್ಡೆ ಹತ್ಕೊಂಡು ಹೋಗ್ತಾ ಇತ್ತು. ನಿಂಗೂ ಕೂಡ ನನ್ನ ಹಾಗೆ ಸ್ವಾಭಿಮಾನ ಅಲ್ಲಲ್ಲ ದುರಭಿಮಾನ ಜಾಸ್ತಿ ಅನಿಸುತ್ತೆ ಎಂದು ಹೇಳುತ್ತಾ ಇಶಾನ್ ಪ್ರೀತಿಯಿಂದ ಅವಳ ತಲೆ ನೇವರಿಸಿದ. ಅವಳ ಕೆನ್ನೆ ಮೇಲೆ ತನ್ನ ಕೆನ್ನೆಯನ್ನಿಟ್ಟು ಅವಳ ಕಿವಿಯಲ್ಲಿ ಮೆಲ್ಲನೆ ಉಸಿರಿದ. ಸಾರಿ ದಿಯಾ, ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಸುಮ್ಮನೆ ನಿನ್ನ ಮೇಲೆ ರೇಗಿಬಿಟ್ಟು ನೀನು ನೊಂದುಕೊಳ್ಳೋ ಹಾಗೆ ಮಾಡಿಬಿಟ್ನಲ್ಲ. ನೀನು ಸರಿಯಾಗಿದ್ದೀಯಾ. ನಾನು ಕೋಪಿಸ್ಕೊಂಡಾಗ ನನ್ನ ಕೆನ್ನೆಗೆ 2 ಬಿಗಿದು ಬುದ್ಧಿ ಹೇಳೋದು ಬಿಟ್ಬಿಟ್ಟು ನಾನು ಹೋಗೋ ದಾರಿಗೆ ನನ್ನ ಬಿಟ್ಟು ನೀನು ಕೂಡ ನೋವು, ಸಂಕಟ, ದುಃಖ ಅನುಭವಿಸ್ಕೊಂಡು ಆ ಚಳಿಗೆ ನೆಲದಲ್ಲಿ ಮಲ್ಕೊಂಡ್ಬಿಟ್ಟಿಯಲ್ಲ. ನಾನು ನಿನ್ನ ಜೊತೆ ತಪ್ಪಾಗಿ ನಡ್ಕೊಂಡ್ರೆ ಅದನ್ನು ಪ್ರಶ್ನಿಸುವ ಸಂಪೂರ್ಣ ಹಕ್ಕು ನಿಂಗಿದೆ. ನನ್ನ ಹತ್ರ ಹೊರಗೆ ಹೋಗಬೇಡ, ಇಲ್ಲೇ ಮಲಗು ಅಂತ ನೀನು ಹೇಳಿದಾಗ ನನಗೆಷ್ಟು ಖುಷಿಯಾಗಿತ್ತು ಗೊತ್ತಾ. ಆಗಲೇ ನಾನು ನಿನಗೆ ಸೋತ್ಬಿಟ್ಟಿದ್ದೆ. ಆದರೆ ಈ ಹುಚ್ಚು ಸ್ವಾಭಿಮಾನ ಒಂದು ಇದೆಯಲ್ಲ, ಅದು ನನ್ನ ಕಟ್ಟಿ ಹಾಕಿಬಿಟ್ಟಿತ್ತು. ಇಲ್ಲಾಂದರೆ ಆಗಲೇ ನಾನು ನನ್ನ ತೋಳುಗಳಲ್ಲಿ ಬಳಸಿ ಹಿಡ್ಕೊಂಡು ಮುದ್ದು ಮಾಡ್ತಾ ಇದ್ದೆ. ಕೆಲವು ಸಲ ಆತ್ಮಾಭಿಮಾನ, ಸ್ವಾಭಿಮಾನ ಎಲ್ಲ ತುಂಬ ಕೆಟ್ಟದ್ದು ಅಂತ ನನಗೆ ಈಗ ಅರ್ಥ ಆಯಿತು. ಆಂಟಿ ಮಿಸ್ಟೇಕ್ ಮಾಡ್ಕೊಂಡು ಹೇಳಿದಾಗ ನನಗೂ ಹೇಳ್ಬೋದಾಗಿತ್ತು. ನನ್ನ ಹೆಂಡತಿ ಹಾಗೇನೆ ಕಾಣುವವಳು ಇನ್ನೊಬ್ಬಳು ಹುಡುಗಿನೂ ಇದ್ದಾಳೆ. ಅವರಿಬ್ಬರು ಟ್ವಿನ್ ಸಿಸ್ಟರ್ಸ್ ಅಂತ. ಆ ಸಂದರ್ಭದಲ್ಲಿ ನನಗೆ ಕೂಡ ಅದು ಹೊಳಿಲೇ ಇಲ್ಲ ನೋಡು. ನಾನು ತಪ್ಪುದಾರಿಯಲ್ಲಿ ನಡಿಬೇಕಾದ್ರೆ ನನ್ನನ್ನು ಸರಿದಾರಿಗೆ ತರೋದು ನಿನ್ನ ಕರ್ತವ್ಯ, ನಿನ್ನ ಸಂಪೂರ್ಣವಾದ ಹಕ್ಕು. ಅದನ್ನು ನಾನೀಗ ಹೇಳ್ತಾ ಇಲ್ಲ. ನಮ್ಮಮ್ಮ ಅದನ್ನು ಆವತ್ತೇ ನಿನ್ನ ಹತ್ರ ಹೇಳಿದ್ರಲ್ಲ, ಮತ್ತ್ಯಾಕೆ ನೀನು ಆ ಕೆಲಸ ಮಾಡೋಕೆ ಹೋಗಲಿಲ್ಲ? ಇಶಾನ್ ಈಗ ಅವಳನ್ನು ಪ್ರಶ್ನಿಸಿದ. ದಿಯಾ ಅದಕ್ಕೆ ಉತ್ತರಿಸಲಿಲ್ಲ. ಬದಲಾಗಿ ಯೋಚಿಸುತ್ತಿದ್ದಳು. ಇಶು ತನ್ನನ್ನು ತಪ್ಪು ತಿಳಿದುಕೊಳ್ಳಲು ಕಾರಣವಿತ್ತಲ್ಲ. ಅವನು ಎಂದಲ್ಲ, ಅವನ ಜಾಗದಲ್ಲಿ ಬೇರೆ ಯಾರಿದ್ದರೂ ಇದೇ ರೀತಿ ತನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದರು. ಸಂದರ್ಭ, ಸಾಕ್ಷಿ ಎಲ್ಲವೂ ತನ್ನ ವಿರುದ್ಧವಾಗಿಯೇ ಇದ್ದಾಗ ಅವನು ತನ್ನ ಮೇಲೆ ಮುನಿಸಿಕೊಂಡಿದ್ದಕ್ಕೆ ಕಾರಣವೂ ಗೊತ್ತಾಯಿತು ದಿಯಾಗೆ. ಇಶು ಬಳಿ ಹೇಳಿದಳು. ಬಹುಶಃ ನಾವಿಬ್ಬರು ಡಾಕ್ಟರ್ ಆಂಟಿ ಹತ್ರ ಒಟ್ಟಿಗೆ ಹೋಗಿದ್ರೆ ಅವರು ಅರ್ಥ ಮಾಡ್ಕೊತಿದ್ರು ಅನಿಸುತ್ತೆ. ದಿಶಾ, ನಾನು ದುಬೈನಲ್ಲಿದ್ದೀನಿ. ಆದರೆ ನನ್ನ ಹಾಗೆ ಕಾಣೋ ನನ್ನ ಸಿಸ್ಟರ್ ಬೆಂಗಳೂರಲ್ಲಿದ್ದಾಳೆ. ನೀವು ಅವರನ್ನು ನಾನು ಅಂತ ತಪ್ಪು ತಿಳ್ಕೊಂಡಿದ್ದೀರಿ ಅನಿಸುತ್ತೆ ಎಂದು ಒಂದು ಮಾತು ಹೇಳಿದ್ದರು ಈ ಪರಿಸ್ಥಿತಿ ಬಂದು ಒದಗುತ್ತಿರಲಿಲ್ಲ. ಅವಳಿಗೆ MTP ಮಾಡಿಸುವ ಉದ್ದೇಶವಿದೆ ಎಂದು ನನ್ನಿಂದ ಮುಚ್ಚಿಡೋಕ್ಕೋಸ್ಕರ ಅವಳು ಬೇಕೆಂದೇ ಈ ವಿಷಯವನ್ನು ಮರೆಮಾಚಿದ್ದಾಳೆ. ಸಾರಿ ಇಶು, ಈಗ ನನಗೆ ಎಲ್ಲ ಅರ್ಥ ಆಯಿತು. ಇದರಲ್ಲಿ ನಿನ್ನದು ಯಾವ ತಪ್ಪೂ ಇಲ್ಲ. ಅವಳ ಮಾತು ಕೇಳಿಕೊಂಡು ನಾನು ಎಲ್ಲರಿಂದಾನೂ ವಿಷಯ ಮುಚ್ಚಿಟ್ಟಿದ್ದು ದೊಡ್ಡ ತಪ್ಪು ಮಾಡಿದ್ದೀನಿ ಅನಿಸುತ್ತೆ. ಇಬ್ಬರು ಪರಸ್ಪರ ವಿಷಯವನ್ನು ಪರಾಮರ್ಶಿಸಿಕೊಂಡರು. ಐ ಆಮ್ ಆಲ್ಸೋ ಸಾರಿ ದಿಯಾ. ನಾನು ಕೂಡ ನಿನ್ನ ಹತ್ರ ಕೋಪಿಸ್ಕೊಂಡು ಜಗಳ ಆಡೋ ಬದಲಾಗಿ ನಿನ್ನ ಹತ್ರ ನೇರವಾಗಿ ಪ್ರಶ್ನೆ ಮಾಡಿದರೆ ಆಗಲೇ ವಿಷಯ ಇತ್ಯರ್ಥ ಆಗ್ತಿತ್ತು. ನಮ್ಮಿಬ್ಬರ ಮಧ್ಯೆ ಈ ವೈಮನಸ್ಸು ಬರ್ತಾನೇ ಇರಲಿಲ್ಲ. ದಿಯಾ, ನೀನು ನನ್ನ ಲೈಫಲ್ಲಿ ಬಂದ ಮೇಲೆ ನಾನು ನಿನ್ನ ಬಗ್ಗೆ ತುಂಬ ಪೊಸೆಸಿವ್ ಆಗಿಬಿಟ್ಟಿದ್ದೀನಿ. ನೀನು ನನ್ನಿಂದ ಏನಾದರೂ ಮುಚ್ಚಿಟ್ಟಿದ್ದೀಯಾ ಅಂತ ಗೊತ್ತಾದರೆ ಮಾತ್ರ ನನಗೆ ತಡ್ಕೊಳ್ಳೋಕೆ ಆಗಲ್ಲ. ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತೆ, ನೋವಾಗುತ್ತೆ. ಯಾವ ವಿಷಯ ಇದ್ದರೂ ನನ್ನ ಹತ್ರ ನೇರವಾಗಿ ಹೇಳಿಬಿಡು. ಅದಕ್ಕೆ ನೀನು ಯಾವ ಸಂಕೋಚನೂ ಪಟ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಾವಿಬ್ಬರು 2 ದೇಹ ಒಂದೇ ಜೀವ ಅನ್ನೋ ಹಾಗೆ ಬದುಕೋಣ. ನಾನು ಮಾಡಿರೋ ತಪ್ಪಿಗೆ ನಾನು ನಿನ್ನ ಹತ್ರ ಅಪಾಲಜೈಸ್ ಮಾಡ್ಕೋಬೇಕು. ಮತ್ತು ಅದು ನಿಂಗೂ ಕೂಡ ಅನ್ವಯಿಸುತ್ತೆ, ನೀನು ಮಾಡಿರೋ ತಪ್ಪಿಗೆ ಎಂದು ಹೇಳುತ್ತಾ ಅವಳಿಗೆ ಉತ್ತರಿಸಲು ಬಿಡದೆ ಅವಳ ಹಣೆ, ಕೆನ್ನೆ, ಕತ್ತು, ಮೂಗು, ಗಲ್ಲಗಳ ಮೇಲೆಲ್ಲ ತನ್ನ ಪ್ರೇಮದ ಮುದ್ರೆಗಳನ್ನು ಒತ್ತುತ್ತಾ ಹೋದವನು ಅವಳ ತುಟಿಗಳತ್ತ ಬಾಗಿ ಅವಳ ತುಟಿಯ ಜೇನು ಹೀರಲಾರಂಭಿಸಿದ್ದ ಇಶಾನ್. ಅವನ ದಾಳಿ ಅವಳಿಗೂ ಹಿತವಾಗಿತ್ತು. ಯು ಆರ್ ಸೋ ಸ್ವೀಟ್ ದಿಯಾ. ಒಂದಿನ ಕೂಡ ನಿನ್ನಿಂದ ದೂರ ಇರೋಕೆ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ನೀನು ನನ್ನನ್ನು ಅಷ್ಟು ಆವರಿಸಿಕೊಂಡ್ಬಿಟ್ಟಿದೀಯಾ ಎಂದು ಹೇಳುತ್ತಾ ನಿಧಾನವಾಗಿ ಅವಳನ್ನು ಆವರಿಸಿಕೊಂಡ ಇಶಾನ್. ಈಗ ದಿಯಾಳ ಚಳಿ ಪೂರ್ತಿ ಕಡಿಮೆಯಾಗಿತ್ತು. ಮಾತ್ರವಲ್ಲ, ಅವನ ಮೈ ಬಿಸಿ ಉಸಿರಿನಿಂದಾಗಿ ಅವಳ ದೇಹ ಬೆಚ್ಚಗಾಗಿತ್ತು. ಮಾತ್ರವಲ್ಲ, ಬೆವರಲಾರಂಭಿಸಿದ್ದಳು ದಿಯಾ. ಬಳಿಕ ಅವಳ ಕಿವಿಯಲ್ಲಿ ಪಿಸು ದನಿಯಲ್ಲಿ ಹೇಳಿದ ಇಶಾನ್, ಮುನಿಸ್ಕೊಂಡು ದೂರ ಆದ ಬಳಿಕ ಸರಸ ತುಂಬ ಹಿತವಾಗಿದೆ ಅಂತ ನನಗೆ ಇವತ್ತಿನವರೆಗೂ ಗೊತ್ತೇ ಇರಲಿಲ್ಲ. ನಿಧಾನವಾಗಿ ಇಶಾನ್ ಪೂರ್ತಿಯಾಗಿ ಅವಳನ್ನು ಆವರಿಸಿಕೊಂಡು ಬಿಟ್ಟ. ದಿಯಾ ಪೂರ್ತಿಯಾಗಿ ಸೋತು ಅವನಿಗೆ ಶರಣಾಗಿ ಬಿಟ್ಟಿದ್ದಳು. ನನಗೂ ಅಷ್ಟೇ, ಸೋಲೋದ್ರಲ್ಲಿ ಇಷ್ಟೊಂದು ಖುಷಿ ಇದೆ ಅಂತ ಗೊತ್ತೇ ಇರಲಿಲ್ಲ. ಬೆಟ್ಟದಂತೆ ಬಂದಿದ್ದ ಸಂಕಷ್ಟ ಒಮ್ಮೆಲೆ ಮಂಜಿನಂತೆ ಕರಗಿ ಹೋಗಿತ್ತು. ಇಬ್ಬರ ಮನಸ್ಸಿನಲ್ಲಿದ್ದ ದುಗುಡ ಕರಗಿತ್ತು. ಅವನ ಹಿತವಾದ ಸ್ಪರ್ಶ, ಮೆಲುನುಡಿ, ಒಲವಿನ ಮಹಾಪೂರವೇ ಹರಿದು ಬಂದಾಗ ದುಃಖ ತಪ್ತವಾಗಿದ್ದ ಅವಳ ಮನಸ್ಸಿಗೆ ತಂಪಾದ ಪನ್ನೀರು ಸಿಂಪಡಿಸಿದಂತಾಗಿ ದಿಯಾಳ ಮುಖದಲ್ಲಿ ನೆಮ್ಮದಿ ಕಾಣಿಸಿತು. ನೀನೆಲ್ಲಿ ಸೋತಿದ್ದೀಯಾ? ನೀನು ನನ್ನ ಸೋಲಿಸಿಬಿಟ್ಟಿದೀಯಾ. ಸೋತವನು ನಾನು, ನೀನಲ್ಲ. ನಿಂಗೆ ಸೋಲೋದ್ರಲ್ಲಿ ತೃಪ್ತಿಪಡುವವನು ನಾನು, ಇಶಾನ್ ಅವಳಿಗೆ ಹೇಳಿದ. ಹಾಗೆ ಹೇಳುವಾಗ
ಈಶಾನ್ನ ಮುಖದಲ್ಲಿ ಸಂತೃಪ್ತಿಯ ನಗು ಕಾಣಿಸಿತು. ಇಬ್ಬರು ಒಲವುಂಡು ನೆಮ್ಮದಿಯ ನಿದ್ದೆ ಮಾಡುವಾಗ ಬೆಳಗಿನ ಜಾವ 4 ಗಂಟೆ ಕಳೆದಿತ್ತು. ಈಶಾನ್ಗೆ ಬೆಳಗ್ಗೆ 6:30 ಗಂಟೆಗೆ ಎಚ್ಚರವಾಗಿ ನೋಡಲು ದಿಯಾ ಅವನಿಗಂಟಿಕೊಂಡು ಮಲಗಿ ನಿದ್ದೆ ಮಾಡುತ್ತಿದ್ದಳು. ಅವಳು ಒಳ್ಳೆಯ ಸಕ್ಕರೆ ನಿದ್ದೆಯಲ್ಲಿದ್ದಳು. ಅವನಿಂದು ಬೆಳಗ್ಗೆ ಜಾಗಿಂಗ್ ಹೋಗಬೇಕಾಗಿತ್ತು. ಆದರೆ ಅವಳ ನಿದ್ದೆಗೆ ಭಂಗ ತರುವ ಮನಸ್ಸಾಗಲಿಲ್ಲ ಈಶಾನ್ಗೆ. ಪಾಪ ಹುಡುಗಿಗೆ ರಾತ್ರಿ ನಿದ್ದೆ ಸರಿಯಾಗಿ ಮಾಡಲಾಗಲಿಲ್ಲ ಎಂದು ಮನದಲ್ಲಿ ಹೇಳುತ್ತಾ ಕಣ್ರೆಪ್ಪೆ ಬಡಿಯದೆ ಅವಳನ್ನೇ ನೋಡುತ್ತಾ ಮಲಗಿದ್ದ. ಬಹುಶಃ ಅವಳು ಯಾವುದೋ ಸುಂದರ ಕನಸು ಕಾಣುತ್ತಿದ್ದಿರಬೇಕು. ನಿದ್ದೆಯ ಮೋಡಿಯಲ್ಲಿ ಅವಳ ತುಟಿಯಂಚಿನಲ್ಲಿ ನಗು ಕಾಣಿಸಿತು. ಅವಳ ಸುಂದರ ನಗುವನ್ನು ತನ್ನ ಕಣ್ಣಿನ ಕ್ಯಾಮರಾದಲ್ಲಿ ಸೆರೆ ಹಿಡಿದ ಈಶಾನ್. ಎಷ್ಟೋ ಹೊತ್ತಿನ ಬಳಿಕ ದಿಯಾಗೆ ಎಚ್ಚರವಾಗಿ ಕಣ್ತೆರೆದು ನೋಡಲು ತನ್ನ ಮುಖವನ್ನೇ ನೋಡುತ್ತಿದ್ದ ಪತಿಯನ್ನು ಕಂಡು ಅವಳು ನಾಚಿಕೊಂಡಳು. ತುಂಬ ಲೇಟಾಯಿತು, ಎಬ್ಬಿಸಬಾರ್ದಾಗಿತ್ತ ಇಶು? ನಸು ಮುನಿಸಿನಿಂದ ಅವನ ಬಳಿ ಕೇಳಿದಳು ದಿಯಾ. ಅಮ್ಮ ಅವರು ಯಾವುದೋ ಸುಂದರ ಕನಸು ಕಂಡು ಕನಸಿನ ಲೋಕದಲ್ಲಿ ವಿಹರಿಸ್ತಾ ಇದ್ರಿ. ನಿನ್ನ ಮುಖದ ಪರದೆಯ ಮೇಲೆ ನಾನು ಅದನ್ನು ನೋಡ್ತಾ ಇದ್ದೆ. ಎಬ್ಬಿಸೋಕೆ ಮನಸ್ಸಾಗಲಿಲ್ಲ, ಸತ್ಯವನ್ನೇ ಹೇಳಿದ ಈಶಾನ್. ಹಾಗಾದರೆ ದಿಶಾ ಏನು ಮಾಡಿಕೊಂಡಿದ್ದಾಳೆ? ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.